ತಾಲೂಕಿನ ಜನತೆಗೆ ನಮಸ್ಕರಿಸುತ್ತಾ, ನಾನು ಮುಕ್ರಿ ಗ್ರಾಮದ ಮಾಲ್ತೇಶ್ ಗೌಡ ಬೂದಿಗೌಡ ಗಂಗಾಳು ಆದ ನಾನು ಇವತ್ತು ರಟ್ಟಳ್ಳಿ ಮತ್ತು ಹಿರೇಕೆರೆ ತಾಲೂಕಿನ ತಾಲೂಕಾ ಸಮಾಜದ ಅಧ್ಯಕ್ಷನಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಇವತ್ತು ರಟ್ಟಳ್ಳಿಯ PLD ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು ಸಾರ್ವಜನಿಕರಿಗೆ ಏನೇ ಕುಂದುಕೊರತೆ ಇದ್ದರೆ ಅವರಿಗೆ ಪಾಲುದಾರನಾಗಿ ಅವರ ಸಮಸ್ಯೆಗಳನ್ನು ಸಹ ಬಗೆಹರಿಸುತ್ತಾ ಇವತ್ತು BJP ಪಕ್ಷದ ಮುಖಂಡನಾಗಿ ತಾಲೂಕಿನ BJP ನಾಯಕರಂಥ BC ಪಾಟೀಲ್ರ ಬಲಗೈ ಬಂಟನಾಗಿ ಇವತ್ತು ಅವರು ಅಭಿವೃದ್ಧಿಗೆ ಹರಿಕರಾಗಿದ್ದರಿಂದ ಅವರನ್ನು ನಾನು ಗುರುತಿಸಿಕೊಂಡು ಹಿಂದೆ GB ಶಂಕರಯ್ಯರ ಜೊತೆಗೆ ನಮ್ಮ ಅಪ್ಪಾಜಿ ಅವರು ರಾಜಕಾರಣದಲ್ಲಿ ಅನ್ಯೋನ್ಯ ಆಗಿದ್ದರು. ಅದರ ಜೊತೆಯಾಗಿ ನಾವು ಅವರ ಹಿಂದೆಯೇ ಫಾಲೋ ಮಾಡೋಕ್ಕಿಂತ ಶ್ರೀಮತಿ ಬನ್ನಿಕೋಡ್ ಸಾಹೇಬ್ ಜೊತೆಗೆ ಬಂದು ತದನಂತರ ಈ ತಾಲೂಕಿಗೆ JDS ಇಂದ ಆಯ್ಕೆಯಂಥ BC ಪಾಟೀಲ್ ಸಾಹೇಬರನ್ನ ಮೆಚ್ಚಿ ಅವರ ಕಾರ್ಯಗಳನ್ನು ಅವರ ಕೆಲಸವನ್ನು ನೋಡಿ ತದನಂತರ ನಾವು BJPಗೆ ಬಂದ ನಂತರ ಅವರ ಮುಖಾಂತರವಾಗಿ BJPಗೆ ಸೇರ್ಪಡೆಯಾಗಿ ಅವರ ಜೊತೆಗೆ ಅವರು ಏನೋ ಕೆಲಸ ಅಭಿವೃದ್ಧಿ ಮಾಡ್ತಾರೆ ಅದನ್ನು ಮೆಚ್ಚಿ ತಾಲೂಕಾದ್ಯಂತ ಇವತ್ತು ಅವ್ರು ಮಾಡಿದಂಥ ಕೆಲಸಗಳನ್ನು ನೋಡಿದರೆ ಇವತ್ತು ಇಡೀ ತಾಲೂಕು ಇಡೀ ರಾಜ್ಯದಲ್ಲಿಯೇ ಹೆಸರಾದಂಥ ವ್ಯಕ್ತಿ ಅಂದರೆ BC ಪಾಟೀಲ್ರು. ಯಾವ ವಿಚಾರದಲ್ಲಿ ಹೆಸರಾದರು ಅಂದ್ರೆ ಕೃಷಿ ಮಂತ್ರಿಗಳಾಗಿ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಬೇಕಂತ ಚಿಂತನೆ ಮಾಡಿ ಆ ಸಂದರ್ಭದಲ್ಲಿ ರೈತಿಗೆ ಏನು ಅನುಗುಣವಾಗಬೇಕು, ಏನು ರೈತರಿಗೆ ಅನುಕೂಲ ಆಗತ್ತೆ ಅನ್ನೋ ವಿಚಾರ ದೃಷ್ಟಿಯಿಂದ ತಿಳ್ಕೊಂಡು ಹೈನುಗಾರಿಕೆ ಬಗ್ಗೆ ಅವರ ವಿಚಾರವನ್ನು ತಲೆಯಲ್ಲಿ ತೆಗೆದುಕೊಂಡು ಪ್ರತಿಯೊಂದು ಹಳ್ಳಿಗೆ ಸುಮಾರು 50ರಿಂದ 60 ಆಕಳುಗಳನ್ನು ಕೊಡಿಸಿ ರೈತರ ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ಮಾಡಿಕೊಡೋಕನ್ನೋ ಒಂದು ವಿಚಾರ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತನು ಇವತ್ತು ದೇಶದಲ್ಲಿ ಗೌರವದಿಂದ ಬಾಳೆ ಅನ್ನೋ ವಿಚಾರ ದೃಷ್ಟಿಯಿಂದ ಅವರಿಗೆ ಒಂದು ದುಡಿಮೆ ಮಾಡಬೇಕನ್ನೋ ವಿಚಾರ ದೃಷ್ಟಿಯಿಂದ ಹೈನುಗಾರಿಕೆಯನ್ನು ತಂದು ಈ ರಾಜ್ಯದಲ್ಲಿ ಹೆಸರಾದಂಥ ವ್ಯಕ್ತಿ ಅಂದರೆ BC ಪಾಟೀಲ್ ಸಾಹೇಬ್ರು ಅಂತೇಳಿ ಗುರುತಿಸಿಕೊಂಡು ಇವತ್ತು ಕೃಷಿಯಲ್ಲಿ ಅನೇಕ ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಕೊಡಿಸಿರು, ಕೃಷಿ ಇಲಾಖೆಯಲ್ಲಿ ಬೀಜಗಳನ್ನು ಮತ್ತು ಬೀಜ ವಿತರಣೆ ಹೆಚ್ಚು ಮಾಡಿಸಿರು. ಆಮೇಲೆ ಪ್ರತಿಯೊಂದು ವಿಚಾರದಲ್ಲಿ ರೈತರಿಗೆ ಏನು ಅನುಕೂಲ ಆಗಬೇಕು ಅವನ್ನೆಲ್ಲವನ್ನು ಸೌಲಭ್ಯಗಳನ್ನು ರೈತರಿಗೆ ಕೊಡಿಸಿ ಇವತ್ತು ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಹೆಸರಾದಂಥ ವ್ಯಕ್ತಿ ಅಂದರೆ BC ಪಾಟೀಲ್ರು ಅಂತೇಳಿ ಹೆಸರು ಗಳಿಸಿದಂಥ ನಾಯಕರು ಅಂದರೆ ಈಗ ಕೃಷಿ ಮಂತ್ರಿಗಳಾಗಿ ಹೆಸರನ್ನು ಗಳಿಸಿಕೊಂಡ್ರು. ಆ ವಿಚಾರ ದೃಷ್ಟಿಯಾಗಿ ಇವತ್ತು BC ಪಾಟೀಲ್ ಸಾಹೇಬರು ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದರೆ ಪ್ರತಿಯೊಬ್ಬರು ಬಾಯೆಲ್ಲ ಆಡಿಕೆ ಬರ್ತಾ ಇದೆ. ಅವರು ಮಾಡಿದಂಥ ಕಾರ್ಯಗಳು ಇವತ್ತು ಸುಮಾರು ನಮ್ಮ ತಾಲೂಕಿಗೆ 1300 ಕೋಟಿ ದುಡ್ಡನ್ನು ತಂದು ರಸ್ತೆ ಅಭಿವೃದ್ಧಿ, ಕೆರೆ ತುಂಬ ಯೋಜನೆ, ಕರೆಂಟು, ಗ್ರಿಡ್ಗಳು ಅನೇಕನ್ನ ಮಾಡಿ ಇವನ್ನೆಲ್ಲ ಯಾಕೆ ಮಾಡಿರೋ ಅಂದ್ರೆ ರೈತಿಗೆ ಅವಶ್ಯ ಇರೋಂಥದ್ದು ಒಂದು ಕರೆಂಟು, 2 ನೀರು ಇವು ಇದ್ದು ಬಿಟ್ರೆ ಸರ್ಕಾರಕ್ಕೆ ಸಾಲ ಕೊಡುವಂಥ ರೈತರ ದರ ಅನ್ನೋ ವಿಚಾರ ದೃಷ್ಟಿಯಿಂದ ಇವತ್ತು ಬಹಳ ವಿಚಾರ ಮನಗೊಂಡು ಇವತ್ತು ರೈತರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಈ ತಾಲೂಕಿನಲ್ಲೇ ಮಾಡಿ ಪ್ರತಿಯೊಂದು ಹಳ್ಳಿಗೆ ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳನ್ನು ಮಾಡಿ ಪ್ರತಿಯೊಂದು ಹೊಲಗಳಿಗೆ ಸದ್ಯಕ್ಕೆ ಕರೆಂಟನ್ನು ಯೋಜನೆಯನ್ನು ಮಾಡಿಸಿ ಪ್ರತಿ ನಮ್ಮ ತಾಲೂಕಿನಲ್ಲಿ 4 ಗ್ರಿಡ್ಗಳನ್ನು ಮಾಡಿ ರೈತರಿಗೆ ಅನುಕೂಲವಾಗಲಿ, ಕರೆಂಟಿಂದ ವ್ಯವಸ್ಥಿತವಾಗಲಿ ಅನುಕೂಲವಾಗಲಿ ಅಂತೇಳಿ 4 ಹೊಸ ಗ್ರಿಡ್ಗಳನ್ನು ಮಾಡಿಸಿ ಕೃಷಿ ಇಲಾಖೆಯಿಂದ ಸ್ಟೋರ್ ಕೊರೇಜ್ಗಳನ್ನು ಮಾಡಿಸಿ ರೈತ ಬೆಳೆದಂಥ ಮಾಲನ್ನು ಇವತ್ತು ಅವರು ಅದನ್ನು ರೇಟ್ ಕಮ್ಮಿ ಇದ್ದೊಳಗೆ ಅದರಲ್ಲಿ ಸ್ಟೋರ್ ಕೋರ್ಸ್ನಲ್ಲಿ ಇಟ್ಟು ರೇಟ್ ಬಂದ ಮಾರ್ಕೆಟ್ ಅನ್ನೋ ವಿಚಾರ ದೃಷ್ಟಿಯಿಂದ ಅದನ್ನು ಸದ್ಯಕ್ಕೆ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ವಿಚಾರ ಐತಿ. ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ಚುನಾವಣೆ ಬಂದ್ರೆ ಇವತ್ತು ಅವ್ರ ಸಮ್ಮುಖದಲ್ಲಿ ಯಾರಾದರೂ ವ್ಯಕ್ತಿ ಅವರು ಗುರುಸಿ ಇಂಥ ವ್ಯಕ್ತಿಯನ್ನು ನೀವು ಆರಿಸಿರಬೇಕು, ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಅಂತೇಳಿ ನಾವೆಲ್ಲರೂ ಬದ್ಧವಾಗಿ ಅವರ ಬೆಂಬಲಿತರಾಗಿ ಇವತ್ತು ಯಾರೇನನ್ನು ಗುರುಸಿ ನಿಲ್ಲಿಸಿರೋ ಸತ್ಯಕ್ಕೆ ನಾವೇ ನಿಂತವನ್ನ ವಿಚಾರ ದೃಷ್ಟಿಯಿಂದ ಅವರೆಲ್ಲರಿಗೆ ಹೆಚ್ಚಿನ ಬಹುಮತ ಆರಿಸಿಯಿಂದ ಈ ರಾಜ್ಯವನ್ನು ಉಳಿಸುವಂಥ ವಿಚಾರ ದೃಷ್ಟಿಯಲ್ಲಿ BJP ಪಕ್ಷದವರು BJP ಎಲ್ಲ ಈ ರಾಜ್ಯಾಧ್ಯಕ್ಷ ಅಂತಾರೆ ವಿಜಯಣ್ಣ ಅವರು ಸದ್ಯಕ್ಕೆ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ BJP ಪಕ್ಷವರು ಒಂದೇ ಆದ್ಯತೆ ರೈತರಿಗೆ ಕೊಡ್ತಾರೆ. ಇವತ್ತು ನಾನು ಒಬ್ಬ ಪ್ರಗತಿಪರ ರೈತ ಆಗಿ ಇವತ್ತು BC ಪಾಟೀಲ್ ಗುರುತಿಸಿದ್ದಿಷ್ಟೇ. ಅವರು ಮಾಡೋಂಥ ಕೆಲಸಗಳನ್ನು ಮನಗೊಂಡು ಇವತ್ತು ನಾವು ಏನೇ ಮಾಡೋಕ್ಕಾರು ಅಭಿವೃದ್ಧಿ ಹರಿಕಾರರು BC ಪಾಟೀಲ್ರು ಅಂತ ಹೇಳಿ ತಿಳಿದು ಇವತ್ತು ಅವರು ಬೆಂಬಲಯುತವಾಗಿ ಇವತ್ತು ಅವರು ಏನೇ ಇದ್ರೂ ಸತ್ಯಕ್ಕೆ ಅವರು ಬೆಂಬಲ ಕೊಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮತ್ತೆ ಈ ತಾಲೂಕಿನ ಶಾಸಕರನ್ನ ಮಾಡಿ ಮುಂದೆ ಮಂತ್ರಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರದು ಆಸೆ ಐತಿ. ಆಸೆ ಯಾವ ವಿಚಾರ ದೃಷ್ಟಿಯಿಂದ ಅವರು ಅಭಿವೃದ್ಧಿ ಮಾಡ್ತಾರೋ ವಿಚಾರದಿಂದ ಆ ವಿಷಯ ಇರೋದ್ರಿಂದ ತಮ್ಮೆಲ್ಲರಿಗೂ ಈ ನಮ್ಮ ತಾಲೂಕಿನ ರಟ್ಟಳ್ಳಿ ಮತ್ತು ಹಿರೇಕೆರೆ ತಾಲೂಕಿನ ಮತದಾರರಿಗೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ವಿಚಾರ ದೃಷ್ಟಿ ನಾವು ನೀವೆಲ್ಲರೂ ಸೇರಿ BJP ಪಕ್ಷದಿಂದ ನಿಲ್ಲಂತ BC ಪಾಟೀಲ್ ಸಾಹೇಬರಿಗೆ
ಅತಿ ಹೆಚ್ಚಿನ ಮತ ಕೊಟ್ಟು ಮತ್ತೊಮ್ಮೆ ನಮ್ಮ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಕಂತೇಳಿ ನಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಜೈ ಹಿಂದ್, ಜೈ ಬಿಜೆಪಿ.